ನಮಸ್ಕಾರ, ಕನ್ನಡ ಒನ್ಗೆ ಸ್ವಾಗತ. ನಾನು ಭಾಗ್ಯನಾರಾಯಣ ಬೊಗವರಪು. ಮೂರನೇ ಮಹಾಯುದ್ಧ ಆರಂಭ ಆಗುತ್ತಾ? ಇರಾನ್ ಇಸ್ರೇಲ್ ಮೇಲೆ ಕ್ಷಿಪಣಿ ದಾಳಿ ನಡೆಸಿರುವ ಹಿನ್ನೆಲೆಯಲ್ಲಿ ಇಡೀ ಜಗತ್ತಿನಲ್ಲಿ ಈಗ ಎದ್ದಿರುವಂತಹ ಚರ್ಚೆ ಮೂರನೇ ಮಹಾಯುದ್ಧ ಆಗುವ ಸಾಧ್ಯತೆ ಇದೆಯಾ ಅಂತ. ಸೊ ಇದರ ಹಿನ್ನೆಲೆಯನ್ನು ಒಂದ್ಸಲ ನೋಡೋದಾದರೆ ಇದೆಲ್ಲವೂ ಸಹ ಈ ಫ್ರೆಶ್ ಕಾನ್ಫ್ಲಿಕ್ಟ್ ನಿರಂತರವಾಗಿ ಪ್ಯಾಲೆಸ್ತೈನ್ ಮತ್ತು ಇಸ್ರೇಲ್ ನಡುವೆ ಯುದ್ಧಗಳು, ಸಂಘರ್ಷಗಳು ನಿರಂತರವಾಗಿ ಕಳೆದ 55-70 ವರ್ಷದಿಂದ ನಡ್ಕೊಂಡು ಬರ್ತಿದೆ. ಆದರೆ ಲೇಟೆಸ್ಟ್ ಕಾನ್ಫ್ಲಿಕ್ಟ್ ಏನಿದೆ ಅದು ಆರಂಭ ಆಗಿದ್ದು ಕಳೆದ ವರ್ಷ ಅಕ್ಟೋಬರ್ 7ನೇ ತಾರೀಕು. ಸುಮಾರು 500 ರಾಕೆಟ್ಗಳನ್ನು ಗಾಜಾ ಪಟ್ಟಿಯಿಂದ ಹಮಾಸ್ ಇಸ್ರೇಲ್ ಮೇಲೆ ಹಾಕಿತ್ತು. ಮೊದಲನೇ ಬಾರಿಗೆ ಯಶಸ್ವಿಯಾಗಿ ಇಸ್ರೇಲ್ನ ರಕ್ಷಣಾ ತಂತ್ರ ಏನಿದೆ ಅಥವಾ ಯಂತ್ರಗಳೇನಿದ್ದಾವೆ, ಐರನ್ ಡೋಮ್ ಅಂತ ಏನು ಕರೀತವೆ, ಆ ತಂತ್ರಜ್ಞಾನವನ್ನು ಸೀಳಿಕೊಂಡು ಇಸ್ರೇಲ್ ನೆಲದ ಮೇಲೆ ಹಮಾಸ್ನ ರಾಕೆಟ್ಗಳು ಬಿದ್ದವು. ಸುಮಾರು 1,000 ಇಸ್ರೇಲಿಗರು ಪ್ರಾಣ ತೆರಬೇಕಾಯಿತು. ಆ ನಂತರ ಇಸ್ರೇಲ್ ದಾಳಿಯನ್ನು ಆರಂಭಿಸ್ತು. ಅದರ ನಂತರ ಏನು ನಡೀತು ಅಂದರೆ, ಕಳೆದ ಸುಮಾರು 1 ವರ್ಷದಿಂದ ನಡೀತಾ ಇರುವಂತಹ ಈ ಸಂಘರ್ಷದಲ್ಲಿ ಸುಮಾರು 40,000 ಪ್ಯಾಲೆಸ್ತೀನರು ಜೀವ ಕಳ್ಕೊಂಡಿದ್ದಾರೆ. ಅದರಲ್ಲಿ ಅತಿ ಹೆಚ್ಚಿನವರು ಮಕ್ಕಳು ಮತ್ತು ಮಹಿಳೆಯರು. ಇಸ್ರೇಲ್ ಯಾವುದೇ ಒಂದು ವ್ಯತ್ಯಾಸವನ್ನು ನೋಡದೆ ಅಲ್ಲಿ ಹೋರಾಟ ಮಾಡ್ತಿರುವಂತಹ ಬಂಡುಕೋರರಾಗಿರಬಹುದು ಅಥವಾ ಸಾಮಾನ್ಯ ಅಮಾಯಕ ಪ್ರಜೆಗಳ ನಡುವೆ ಯಾವುದೇ ವ್ಯತ್ಯಾಸ ನೋಡದೆ ನಿರಂತರವಾಗಿ ಇಸ್ರೇಲ್ ಒಂದು ರೀತಿಯಲ್ಲಿ ನರಮೇಧವನ್ನೇ ನಡೆಸ್ಕೊಂಡು ಬರ್ತಿದೆ. ಕಳೆದ 1 ವರ್ಷದಿಂದ ಅಫಿಷಿಯಲ್ ಫಿಗರ್ಸೇ 40,000 ಅಂತ ಹೇಳಲಾಗ್ತಿದೆ ಪ್ಯಾಲೆಸ್ತೀನಿ ಜನ ಜೀವ ಕಳ್ಕೊಂಡಿರೋದು. ಆ ಹಿನ್ನೆಲೆಯಲ್ಲಿ ಪಕ್ಕದಲ್ಲಿರುವಂತಹ ಲೆಬನಾನ್ ಏನಿದೆ, ಇಸ್ರೇಲ್ನ ಉತ್ತರಕ್ಕೆ ಇರುವಂತಹ ಲೆಬನಾನ್, ಅಲ್ಲಿ ಹಿಜ್ಬುಲ್ಲಾ ಅನ್ನುವಂಥ ಒಂದು ಪಡೆ ಇದೆ. 1.5 ಲಕ್ಷ ಸೈನಿಕರು ಅಂತ ಕರೆಸ್ಕೊಳ್ಳುವಂತಹ ಪಡೆ ಇದೆ, ಹೋರಾಟದ ಪಡೆ ಇದೆ. ಅದು ಹಮಾಸ್ಗೆ ನೇರವಾಗಿ ಅಥವಾ ಪರೋಕ್ಷವಾಗಿ ಬೆಂಬಲವನ್ನು, ವೆಪನ್ಸನ್ನು ಕೊಟ್ಕೊಂಡು ಬರ್ತಾನೆ ಇದೆ. ಆ ಹಿಜ್ಬುಲ್ಲಾಗೆ ಫೈನಾನ್ಸ್ ಮಾಡುವಂತಹದ್ದು ಇರಾನ್ನಿಂದ ಅದಕ್ಕೆ ಆರ್ಥಿಕ ಸಹಾಯ, ವೆಪನ್ಸು, ಎಲ್ಲ ರೀತಿಯಾದಂತಹ ಬೆಂಬಲ, ಟ್ರೈನಿಂಗ್ ಸಮೇತವಾಗಿ ಎಲ್ಲವೂ ಸಹ ಇರಾನ್ ನೋಡ್ಕೊಳ್ಳುತ್ತೆ. ಯಾಕಂದರೆ ಲೆಬನಾನ್ಗೆ ಅಷ್ಟು ಶಕ್ತಿ ಇಲ್ಲ, ಆರ್ಥಿಕವಾಗಿ ಲೆಬನಾನ್ ಸದೃಢ ದೇಶ ಅಲ್ಲ. ಹಾಗಾಗಿ ಹಿಜ್ಬುಲ್ಲಾಗೆ ಒಂದಷ್ಟು ಜಾಗ ಕೊಟ್ಟಿದೆ. ಹಿಜ್ಬುಲ್ಲಾ ಲೆಬನಾನ್ನ ದಕ್ಷಿಣ ಭಾಗವನ್ನು ಕಂಟ್ರೋಲ್ ಮಾಡಿಕೊಳ್ಳುತ್ತೆ. ಅದು ಇಸ್ರೇಲ್ನ ಉತ್ತರ ಭಾಗಕ್ಕೆ ಅಂಟಿಕೊಂಡಿದೆ. ಇದು ಅಲ್ಲಿರುವಂತಹ ಜಿಯೋಗ್ರಫಿ. ಅದರ ಜೊತೆಗೆ ಹಿಜ್ಬುಲ್ಲಾವನ್ನು ಟಾರ್ಗೆಟ್ ಮಾಡಬೇಕು ಅಂತ ಇಸ್ರೇಲ್ ನಿರ್ಧಾರ ಮಾಡುತ್ತೆ. ಯಾಕಂದರೆ ಹಿಜ್ಬುಲ್ಲಾ ಆಗಾಗ ಇಸ್ರೇಲ್ ಮೇಲೆ ದಾಳಿ ಮಾಡ್ತಿರುತ್ತೆ. ಒಂದು ಕಡೆ ಗಾಜಾ ಪಟ್ಟಿಗೆ ನುಗ್ಗಿ ಅಲ್ಲಿನ ಅಮಾಯಕರನ್ನು ಕೊಲ್ತಾ ಇರುವಂತಹ ಇಸ್ರೇಲ್, ಆಸ್ಪತ್ರೆ ಅಂತಲೂ ನೋಡಿದೆ, ನಿರಾಶ್ರಿತರ ಶಿಬಿರಗಳಂತಲೂ ನೋಡಿದೆ, ಎಲ್ಲಿ ಬೇಕಾದರೆ ಅಲ್ಲಿ ಬಾಂಬ್ ಹಾಕಿ ದಿನ ಬೆಳಗಾದರೆ ಸಾವಿರಾರು ಜನರನ್ನು ಕೊಲ್ತಾ ಇರುವಂತಹ ಇಸ್ರೇಲ್, ಇನ್ನೊಂದು ಕಡೆ ಉತ್ತರ ಭಾಗದಿಂದ ಬರ್ತಿರುವಂತಹ ಆಗಾಗ ಬರ್ತಿದ್ದಂತಹ ಸಣ್ಣ ಪುಟ್ಟ ರಾಕೆಟ್ಗಳ ವಿಚಾರವಾಗಿ ಹಿಜ್ಬುಲ್ಲಾ ಮೇಲೆ ದಾಳಿ ಮಾಡೋದಕ್ಕೆ ಮುಂದಾಗತ್ತೆ. ಹಿಜ್ಬುಲ್ಲಾದ ಮುಖ್ಯಸ್ಥ ಹಸನ್ ನಸ್ರುಲ್ಲಾನ ಕೊಲೆ ಮಾಡುತ್ತೆ. ಇದು ಹಿಜ್ಬುಲ್ಲಾವನ್ನು ಕೆರಳಿಸ್ಬಿಡುತ್ತೆ. ಅದರ ಪ್ರತೀಕಾರ ಬಂದೇ ಬಿಡುತ್ತೆ ಅಂತಿರಬೇಕಾದ್ರೆ ಇದ್ದಕ್ಕಿದ್ದಂಗೆ ಲೆಬನಾನ್ನ ಹಿಜ್ಬುಲ್ಲಾ ಪ್ರದೇಶಗಳಲ್ಲಿ ಅವರು ಬಳಸ್ತಾ ಇದ್ದಂತಹ ಪೇಜರ್ಗಳು, ವಾಕಿ ಟಾಕಿಗಳು ಬ್ಲಾಸ್ಟ್ ಆಗೋಕ್ಕೆ ಶುರುವಾಗ್ತವೆ. ಸುಮಾರು ಜನ ಸತ್ತು ಹೋಗ್ತಾರೆ, ಸಾವಿರಾರು ಮಂದಿ ಗಾಯಗೊಳ್ತಾರೆ. ಪೇಜರ್ ಅಂದರೆ ನಿಮಗೆ ಗೊತ್ತಿದೆಯೋ ಇಲ್ವೋ, ಮೊಬೈಲ್ ಬರೋದಕ್ಕಿಂತ ಮೊದಲು ಇಷ್ಟು ಚಿಕ್ಕದಾದಂತಹ ಒಂದು ಇನ್ಸ್ಟ್ರೂಮೆಂಟ್ ಬರ್ತಾ ಇತ್ತು. ಅದರಲ್ಲಿ ಒಂದು ಸಣ್ಣ ಸ್ಕ್ರೀನ್ ಇರ್ತಾ ಇತ್ತು. ನಾವು ಆ ಪೇಜರ್ ಕಂಪ್ನಿಗೆ ಫೋನ್ ಮಾಡಬೇಕಿತ್ತು. ಫೋನ್ ಮಾಡಿ ಒಂದು ಮೆಸೇಜ್ ಬಿಡಬೇಕಾಗಿತ್ತು. ಆ ಮೆಸೇಜನ್ನು ಆ ಪೇಜರ್ ಕಂಪನಿ ತಂತ್ರಜ್ಞಾನವನ್ನು ಬಳಸ್ಕೊಂಡು ಪೇಜರ್ಗೆ ಆ ಮೆಸೇಜನ್ನು ಕಳಿಸ್ತಾ ಇತ್ತು. ಆವಾಗೆಲ್ಲ ಬಿಸ್ನೆಸ್ಗೆ ಪರ್ಪಸ್ಗೆ ಮುಖ್ಯವಾಗಿ ಅದನ್ನು ಬಳಸ್ತಿದ್ರು. ಕೆಲವರು ಪರ್ಸನ್ಗೂ ಬಳಸ್ತಾ ಇದ್ರು. ಇಲ್ಲಿ ಸೊಂಟದ ಹತ್ರ ಅದನ್ನು ಇಷ್ಟು ಚಿಕ್ಕದಾಗಿರುವಂಥದ್ದನ್ನು ಅವರು ಇಲ್ಲಿ ಸೊಂಟಕ್ಕೆ ಸಿಕ್ಕಾಕ್ಸ್ಕೊಂಡು ಜನ ಓಡಾಡ್ತಿದ್ರು. ಕೆಲವರು ಮಾತ್ರ ಬಳಸ್ತಿದ್ರು ಅದನ್ನು. ಅಂತಹದ್ದನ್ನೇ ಯಾಕೆ ಹಿಜ್ಬುಲ್ಲಾ ಬಳಸ್ತಾ ಇದೆ, ಲೆಬನಾನ್ನಲ್ಲಿ ಬಳಸ್ತಾ ಇದ್ದಾರೆ ಅಂದರೆ, ಮೊಬೈಲ್ ಬಳಸಿದ್ರೆ ಇಸ್ರೇಲ್ ಇಂಟರ್ಸೆಪ್ಟ್ ಮಾಡುತ್ತೆ, ಹ್ಯಾಕ್ ಮಾಡುತ್ತೆ, ಏನು ಸಂಭಾಷಣೆಗಳು ನಡೀತಾ ಇದೆ ಅಂತ ಗೊತ್ತಾಗುತ್ತೆ. ಅದನ್ನು ಅವಾಯ್ಡ್ ಮಾಡೋದಕ್ಕೆ ಪೇಜರ್ಗಳನ್ನು, ವಾಕಿ ಟಾಕಿಗಳನ್ನು ಬಳಸ್ಕೊಳ್ತಿತ್ತು. ಹಾಗಾದರೆ ಅವರು ಬಳಸ್ತಾ ಇದ್ದ ಪೇಜರ್ಗಳು, ವಾಕಿ ಟಾಕಿಗಳು ಹೇಗೆ ಬ್ಲಾಸ್ಟ್ ಆಯಿತು?
ಇಸ್ರೇಲ್ ಹೇಗೆ ಅದನ್ನು ನಿಭಾಯಿಸ್ತು ಅನ್ನೋದು ಕೂಡ ಒಂದು ರೋಚಕವಾದಂತಹ ಕಥೆ. ಪೇಜರ್ಗಳನ್ನು ಎಲ್ಲಿಂದ ತೆಗೆದುಕೊಳ್ತಿದ್ದಾರೆ, ಅವರಿಗೆ ಅವಶ್ಯಕತೆ ಯಾವಾಗ ಬೇಕಾಗುತ್ತೆ ಅನ್ನೋದನ್ನು ಗಮನಿಸಿದಂತಹ ಇಸ್ರೇಲ್ ತನ್ನ ಪರವಾಗಿ ಯಾವುದೋ ಒಂದು ಕಂಪನಿಯನ್ನು ಹೊರದೇಶದಲ್ಲಿ ಸೃಷ್ಟಿ ಮಾಡಿ ಆ ಕಂಪನಿಯಲ್ಲಿ ಕಡಿಮೆ ಬೆಲೆಗೆ ಸಿಗುತ್ತೆ ಅಂತ ಹಿಜ್ಬುಲ್ಲಾಗೆ ಗೊತ್ತಾಗೋಂಗೆ ಮಾಡಿ ಅಲ್ಲಿ ಪೇಜರ್ಗಳನ್ನು ಅಲ್ಲಿ ಉತ್ಪಾದನೆ ಮಾಡಿ ಕೊಡ್ತೀವಿ ಅಂತ ಅಗ್ರಿಮೆಂಟ್ ಮಾಡಿಕೊಂಡು ಹಿಜ್ಬುಲ್ಲಾ ಅಲ್ಲಿಂದ ಖರೀದಿ ಮಾಡಿರುತ್ತೆ. ಆ ಖರೀದಿ ಕಂಪನಿ ಪ್ರಾಕ್ಸಿ ಇಸ್ರೇಲ್ ಕಂಪನಿಯಾಗಿರುತ್ತೆ, ಇಸ್ರೇಲ್ ಬೆಂಬಲಿತ ನಕಲಿ ಕಂಪನಿಯಾಗಿರುತ್ತೆ. ಅದರಲ್ಲಿ ಸಣ್ಣ ಚಿಪ್ಪುಗಳನ್ನು ಹಾಕಿರ್ತಾರೆ, ಬ್ಲಾಸ್ಟ್ ಆಗುವಂತಹ ಚಿಪ್ಪುಗಳು. ಒಂದು ಮೆಸೇಜ್ ಕಳಿಸಿದ್ರೆ ಆ ಚಿಪ್ಪು ಆ್ಯಕ್ಟಿವೇಟ್ ಆಗಿ ಬ್ಲಾಸ್ಟ್ ಆಗುತ್ತೆ. ಇದು ಇಸ್ರೇಲ್ ಮಾಡಿಕೊಳ್ತು. ಕಳೆದ ತಿಂಗಳು ಅದನ್ನು ಬಳಸ್ಕೊಂಡು ಲೆಬನಾನ್ ಇನ್ನೇನು ತನ್ನ ಮೇಲೆ ದಾಳಿ ಮಾಡುತ್ತೆ, ಯಾಕೆಂದರೆ ಹಸನ್ ನಸರುಲ್ಲಾನ ಹತ್ಯೆ ಸ್ಕೆಚ್ ನಡೀತಾ ಇದೆ ಅನ್ನುವ ಹಿನ್ನೆಲೆಯಲ್ಲಿ ಆ ಬ್ಲಾಸ್ಟನ್ನು ಮಾಡುತ್ತೆ. ಪೇಜರ್ಗಳು ಎಲ್ಲಿಂದಲ್ಲಿ, ಮಾರ್ಕೆಟ್ ಅಂದರೆ ಮಾರ್ಕೆಟ್, ಮನೆ ಅಂದರೆ ಮನೆ, ರಸ್ತೆ ಅಂದರೆ ರಸ್ತೆ, ಎಲ್ಲ ಕಡೆ ಬ್ಲಾಸ್ಟ್ ಆಗೋಕ್ಕೆ ಶುರು ಆಗುತ್ತೆ. ಎಲ್ಲದರ ಹಿನ್ನೆಲೆಯಲ್ಲಿ ಹಿಜ್ಬುಲ್ಲಾ ದಾಳಿಯನ್ನು ಜೋರು ಮಾಡುತ್ತೆ ಇಸ್ರೇಲ್ ಮೇಲೆ. ಅದರ ನಂತರ ಹಸನ್ ನಸರುಲ್ಲಾ ಕೊಲೆ ಕೂಡ ಆಗುತ್ತೆ. ಇದರಿಂದ ಇರಾನ್ ಕೆರಳು ಬಿಡುತ್ತೆ. ಹಿಜ್ಬುಲ್ಲಾ ಮೂಲಕ ಇಂಡೈರೆಕ್ಟಾಗಿ ಅಟ್ಯಾಕ್ ಮಾಡ್ತಿದ್ದಂತಹ ಇರಾನ್ ನೇರವಾಗಿ ಅಟ್ಯಾಕ್ ಮಾಡಬೇಕು ಅಂತ ನಿರ್ಧಾರ ಕೈಗೊಳ್ಳುತ್ತೆ. ಅದರ ಭಾಗವಾಗಿ ಮೊನ್ನೆ ಸುಮಾರು 200 ಬ್ಯಾಲಿಸ್ಟಿಕ್ ಮಿಸೈಲ್ಗಳನ್ನು ಇಸ್ರೇಲ್ ಮೇಲೆ ಹಾಕಿದೆ ಇರಾನ್. ಅದು ಈಗ ದೊಡ್ಡ ಸಂಘರ್ಷವಾಗಿ ಪರಿವರ್ತನೆ ಆಗುವ ಸಾಧ್ಯತೆ ಇದೆ. 3ನೇ ಮಹಾಯುದ್ಧ ಶುರುವಾಗಿಬಿಡುತ್ತೆ. 3rd ವರ್ಲ್ಡ್ ವಾರ್ ಈಸ್ ಇನ್ಎವಿಟೇಬಲ್ ಅಂತ ಸಾಕಷ್ಟು ಜನ ಹೇಳ್ತಾ ಇದ್ರು. ಅದನ್ನು ತಡೆಯೋಕ್ಕೆ ಆಗಲ್ಲ, ಹಾಗೆ ಆಗುತ್ತೆ ಅಂತ. ಹಾಗೆ ನೋಡಿದ್ರೆ 2.5 ವರ್ಷದಿಂದಲೂ ಸಹ ಈ ಒಂದು ಬೂಮಿಂಗ್ ಏನಿದೆ, ಒಂದು ಕಾರ್ಮೋಡ, ಮಹಾಯುದ್ಧದ ಕಾರ್ಮೋಡ ನಮ್ಮೆಲ್ಲರೂ ಕಣ್ಣಿಗೂ ಕಾಣ್ತಾ ಇದೆ. ಯಾಕೆಂದರೆ ರಷ್ಯಾ ಮತ್ತು ಯುಕ್ರೇನ್ ನಡುವೆ ನಡೀತಾ ಇರೋ ಸಂಘರ್ಷದ ಕಾರಣಕ್ಕೆ. ಯುಕ್ರೇನ್ ಮೇಲೆ ರಷ್ಯಾ ದಾಳಿ ಮಾಡಿದ್ರೆ ಅಮೇರಿಕ ಬರುತ್ತೆ, ನ್ಯಾಟೋ ಪಡೆಗಳು ಬರ್ತವೆ ಅನ್ನುವಂತಹ ಅನುಮಾನ ಇತ್ತು. ಆದರೆ ಅವ್ಯಾವೂ ಕೂಡ ನೇರವಾಗಿ ಯುದ್ಧಕ್ಕೆ ಬರಲಿಲ್ಲ. ಹಾಗಾಗಿ ಅದು ಎಸ್ಕಲೇಟ್ ಆಗಲಿಲ್ಲ. ಅದು ಇಂಡೈರೆಕ್ಟಾಗಿ ಯುಕ್ರೇನ್ಗೆ ಸಹಾಯ ಮಾಡ್ತಿದ್ದಾವೆ. ಅಮೇರಿಕ ಸೇರಿದಂತೆ ಬೇರೆ ಯುರೋಪ್ ದೇಶಗಳು, ನ್ಯಾಟೋ ದೇಶಗಳು ಅದಕ್ಕೆ ವೆಪನ್ಸ್ ಕೊಡ್ತಿದ್ದಾವೆ, ಶಸ್ತ್ರಾಸ್ತ್ರಗಳನ್ನು ಕೊಡ್ತಿದ್ದಾರೆ, ಆರ್ಥಿಕವಾಗಿ ಸಾಕಷ್ಟು ದುಡ್ಡನ್ನು ಕೊಡ್ತಿದ್ದಾರೆ. ಹಾಗಾಗಿ ಇದು ಕೇವಲ ರಷ್ಯಾ ಯುಕ್ರೇನ್ ಯುದ್ಧವಾಗಿ ಮಾತ್ರ ಉಳ್ಕೊಂಡಿರೋದ್ರಿಂದ ಅದು ಇಡೀ ವಿಶ್ವಕ್ಕೆ ವ್ಯಾಪಿಸಲಿಲ್ಲ. ಆದರೆ ಈಗ ಇಸ್ರೇಲ್ ಮತ್ತು ಇರಾನ್ ನಡುವೆ ಏನಾದರೂ ಯುದ್ಧ ಆದರೆ, ಈಗ ಅಮೇರಿಕ ಹೇಳ್ತಿರುವಂತಹದ್ದು ಇರಾನ್ ಇಸ್ರೇಲ್ನ ನ್ಯೂಕ್ಲಿಯರ್ ಪ್ಲಾಂಟ್ಗಳೇನಿದೆ, ಪರಮಾಣು ಸ್ಥಾವರಗಳ ಮೇಲೆ ದಾಳಿ ಮಾಡುತ್ತೆ, ಸಿದ್ಧವಾಗಿರಿ ಅಂತ ಇಸ್ರೇಲ್ಗೆ ಹೇಳ್ತಾ ಇದೆ. ಹಾಗೇನಾದರೂ ಆದರೆ ಅದು ಫುಲ್ ಫ್ಲೆಜ್ಡ್ ವಾರ್ ಆಗಿ ಪೂರ್ಣ ಪ್ರಮಾಣದ ಯುದ್ಧವಾಗಿ ಪರಿವರ್ತನೆ ಆಗುತ್ತೆ. ಅಂತಹ ಸಂದರ್ಭದಲ್ಲಿ ಇಸ್ರೇಲ್ ನೆರವಿಗೆ ಅಮೇರಿಕ ನೇರವಾಗಿ ಧಾವಿಸ್ಕೊಂಡು ಬರುತ್ತೆ. ಆ ನಂತರ ಬೇರೆ ಯುರೋಪ್ ದೇಶಗಳು ಸಹ ಬರ್ತವೆ. ಆಗೇನಾದರೂ ಈಗ ಹೇಡಿಗಳ ರೀತಿಯಲ್ಲಿ ಸೈಲೆಂಟಾಗಿ ನೋಡ್ತಾ ಇರುವಂತಹ ಅರಬ್ ದೇಶಗಳು ಅಲ್ಲೇ ಇದಾವಲ್ಲ, UAE, ಒಮಾನು, ಸೌದಿ ಅರೇಬಿಯಾ, ಈ ದೇಶಗಳೇನಾದರೂ ಇರಾನ್ ಪರವಾಗಿ ಯುದ್ಧಕ್ಕೆ ಇಳಿದರೆ ಖಂಡಿತವಾಗ್ಲೂ ಮಹಾಯುದ್ಧ ಆರಂಭ ಆಗುತ್ತೆ. ಆದರೆ ಸದ್ಯದ ಸನ್ನಿವೇಶ ಆ ರೀತಿ ಇದೆಯಾ? ಅರಬ್ ದೇಶಗಳು ಅಲ್ಲಿ ದಾಳಿಯನ್ನು ಮಾಡೋದಕ್ಕೆ ಇರಾನ್ ಜೊತೆ ಗೂಡ್ತಾವ, ಅಥವಾ ಇರಾನ್ ಒಂದು ಕಡೆಯಿಂದ ಮಾಡ್ತಿದ್ರೆ ಲೆಬನಾನ್ ಒಂದು ಕಡೆಯಿಂದ ದಾಳಿ ಮಾಡಿದ್ರೆ ಇರಾನ್ ಪೂರ್ವದ ಭಾಗದಿಂದ, ಲೆಬನಾನ್ನ ನಾರ್ತಿಂದ, ಈ ಕಡೆ ಅರಬ್ ದೇಶಗಳು ಪಶ್ಚಿಮದ ಸೈಡಿಂದ ಏನಾದರೂ ಅಟ್ಯಾಕ್ ಮಾಡಿಬಿಟ್ರೆ ಆಗಂತೂ ಖಂಡಿತವಾಗ್ಲೂ ಮಹಾಯುದ್ಧ ನಡೆಯುತ್ತೆ. ಆದರೆ ಅರಬ್ ದೇಶಗಳು ಇಷ್ಟು ವರ್ಷಗಳಲ್ಲಿ ಕೇವಲ ನೈತಿಕ ಬೆಂಬಲವನ್ನು ಕೊಡೋದು ಬಿಟ್ಟರೆ ಪ್ಯಾಲೆಸ್ತೈನ್ ಪರವಾಗಿ ಬೇರೆ ಏನನ್ನೂ ಮಾಡ್ಕೊಂಡು ಬಂದಿಲ್ಲ. ಜೊತೆಗೆ ಕದ್ದು ಮುಚ್ಚಿ ಆರ್ಥಿಕ ಸಹಾಯ ಮಾಡ್ತಾರೆ ಹಮಾಸ್ಗೆ. ಪ್ಯಾಲೆಸ್ತೈನಿಯರಿಗೆ ಒಂದಷ್ಟು ಊಟ, ತಿಂಡಿ, ಔಷಧಿಗಳು ಇದನ್ನು ಪ್ರೊವೈಡ್ ಮಾಡೋ ಕೆಲಸ ಮಾಡ್ತವೆ. ಈಜಿಪ್ಟ್ ಸಹಿತವಾಗಿ ಯಾವತ್ತೂ ಕೂಡ ನೇರವಾಗಿ ಇಸ್ರೇಲ್ ವಿರುದ್ಧ ಬಂದಿಲ್ಲ. ಅದು 1965 ಮುಗಿದೋಯ್ತು. ಆಗ ಒಂದು ಪ್ರಯತ್ನ ನಡೆದಿತ್ತು, ಎಲ್ಲ ದೇಶಗಳು ಸೇರಿಕೊಂಡು ಇಸ್ರೇಲ್ ಮೇಲೆ ದಾಳಿ ಮಾಡಿತ್ತು. ಆದರೆ ಅಮೇರಿಕ, UK ಎಲ್ಲವೂ ಸಹ ಇಸ್ರೇಲ್ ಪರವಾಗಿ ನಿಂತಿದ್ದರಿಂದ ಆ ಯುದ್ಧವನ್ನು ಇಸ್ರೇಲ್ ಗೆದ್ದುಕೊಂಡಿತ್ತು. ಈಗ ಆ ಪರಿಸ್ಥಿತಿ ಇಲ್ಲ. ಹಾಗಾಗಿ ಈ ಕಡೆ ಲೆಬನಾನ್
ತನಗೆ ಇಚ್ಛೆ ಬಂದಾಗ ಒಂದಷ್ಟು ಬಾಂಬುಗಳನ್ನು ಇಸ್ರೇಲ್ ಮೇಲೆ ಹಾಕುತ್ತೆ. ಅದಕ್ಕೆ ಪ್ರತಿಯಾಗಿ ಲೆಬನಾನ್ಗೆ ಇಸ್ರೇಲ್ ಅಟ್ಯಾಕ್ ಮಾಡುತ್ತೆ. ಈಗ ಲೆಬನಾನ್ ಒಳಗೆ ನುಗ್ಗಿದ್ದಾರೆ, ಗ್ರೌಂಡ್ ಫೈಟಿಂಗ್ ನಡೀತಾ ಇದೆ, ಅಲ್ಲಿ ಸುಮಾರು ಜನ ಸಾಯ್ತಿದ್ದಾರೆ. ಹಿಜ್ಬುಲ್ಲಾ ಕಡೆಯಿಂದನೂ ಸಾಯ್ತಿದ್ದಾರೆ, ಇಸ್ರೇಲ್ ಕಡೆಯಿಂದನೂ ಸಾಯ್ತಿದ್ದಾರೆ. ಇನ್ನು ಆಗಾಗ ಗೆಸ್ಟ್ ಅಪಿಯರೆನ್ಸ್ ಆಗಿ ಇರಾನ್ ದಾಳಿ ಮಾಡುತ್ತೆ. ಎಲ್ಲದರ ನಡುವೆ ದಿನ ಬೆಳಗಾದರೆ ನರಕ ನೋಡ್ತಾ ಇರೋದು, ಸಾವಿನ ಮೇಲೆ ಸಾವು ನೋಡ್ತಾ ಇರೋದು ಪ್ಯಾಲೆಸ್ತೀನಿಯರು. ಪ್ಯಾಲೆಸ್ತೀನ್ ಅಂತ ಕರೆಸಿಕೊಳ್ಳುವಂತಹ ನೆಲದ ಅಮಾಯಕ ಪ್ರಜೆಗಳು. ಈ ಕಾರಣಕ್ಕೆ ಈಗಿರುವ ಸನ್ನಿವೇಶದಲ್ಲಿ 3ನೇ ಮಹಾಯುದ್ಧ ನಡೆಯುವ ಸಾಧ್ಯತೆಗಳು ಇಲ್ಲವೇ ಇಲ್ಲ. ಆದರೆ ಅಮೇರಿಕ ಮಾತ್ರ ಅಂತಹ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದೆ ಮತ್ತು ಎಲ್ಲ ದೇಶಗಳಿಗೂ ಹೇಳ್ತಾ ಇದೆ, ಪ್ರತಿಯೊಂದು ದೇಶವೂ ಸಹ ಇರಾನ್ ದಾಳಿಯನ್ನು ಖಂಡಿಸಬೇಕು. ಇಸ್ರೇಲ್ ಮೇಲೆ ಇರಾನ್ ಮಾಡಿರುವ ದಾಳಿಯನ್ನು ಪ್ರತಿಯೊಂದು ದೇಶನೂ ಖಂಡಿಸಬೇಕು ಅಂತ ಅಮೇರಿಕ ಹೇಳ್ತಾ ಇದೆ. ಸುಮ್ಮನೆ ಕಂಡ ದೇಶಗಳ ಮೇಲೆ ಬಿದ್ದು ಅಲ್ಲಿನ ಆಡಳಿತಗಾರರನ್ನು ಕೊಂದು, ಆ ಜನರನ್ನು ಕೊಂದು, ಅಲ್ಲಿ ಆಳ್ವಿಕೆ ನಡೆಸೋ ಪ್ರಯತ್ನ ಮಾಡೋದು, ಅಲ್ಲಿ ದಬ್ಬಾಳಿಕೆ ನಡೆಸೋದು ಮಾಡುವಂತಹ ಶತಮಾನಗಳಿಂದ ಕೈಯಲ್ಲಿ ರಕ್ತ ಮೆತ್ಕೊಂಡಿರುವಂತಹ ಅಮೇರಿಕ ಇರಾನ್ ಮಾಡಿರುವಂತಹ ದಾಳಿಯನ್ನು ಇಡೀ ಜಗತ್ತು ಖಂಡಿಸಬೇಕು, ಪ್ರತಿಯೊಬ್ಬರು ಖಂಡಿಸಬೇಕು ಅಂತ ಹೇಳ್ತಿದೆ. ಅದೊಂದು ಜೋಕು. ಸೊ ನಾನು ಹೇಳ್ದಂಗೆ ಈ ಎಲ್ಲ ಜೋಕುಗಳ ನಡುವೆ, ಎಲ್ಲರ ಸ್ವಾರ್ಥದ ನಡುವೆ ಮಹಾಯುದ್ಧದ ಕಾರ್ಮೋಡ ದೂರ ಎಲ್ಲೋ ಇದೆ, ಸಾಧ್ಯತೆಗಳು ತುಂಬ ಕಡಿಮೆ. ಆದರೆ ಪ್ಯಾಲೆಸ್ತೀನಿನ ಜನ ಮಾತ್ರ ನರಕದಲ್ಲಿ ಅವತ್ತು ಬದುಕ್ತಿದ್ರು, ಇವತ್ತು ಬದುಕ್ತಿದ್ದಾರೆ, ಮುಂದೆಯೂ ಬದುಕಬೇಕಾಗತ್ತೆ. ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.